ಕೃಷ್ಣ. ಮೆಡಿಟೇಷನ್ ಮಾಡೋಕ್ಕೆ ಒನ್ ಆಫ್ ದಿ ಪೀಸ್ಫುಲ್ ಆಗಿರೋಂಥ ಪ್ಲೇಸ್ ಅಂತಲೇ ಹೇಳ್ಬೋದು. ಸೊ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹಲೋ ಗಾಯ್ಸ್, ಎಸ್ ನಾನಿವತ್ತು ನಮ್ಮ ಪೇರೆಂಟ್ಸ್ ಜೊತೆ ಎಲ್ಲಿಗೆ ಹೋಗ್ತಿದ್ದೀನಿ ಅಂತ ನೋಡೋಣ ಬನ್ನಿ. ವಿ ಆರ್ ಗೋಯಿಂಗ್ ಟು ಬನಶಂಕರಿ ಟೆಂಪಲ್ ಗಾಯ್ಸ್. ಎಸ್, ಬನಶಂಕರಿ ಟೆಂಪಲ್ಗೆ ನಮ್ಮ ಪೇರೆಂಟ್ಸ್ ಜೊತೆ ಹೋಗ್ತಾ ಇದ್ದೀನಿ. ಟೆಂಪಲ್ ಮುಂದೆಗಡೆನೆ ನಮಗೆ ಪೂಜೆಗೆ ಬೇಕಾಗಿರೋ ಎಲ್ಲ ಐಟಮ್ ಕೂಡ ಸಿಗುತ್ತೆ. ನೀವು ನೋಡ್ಬೋದು, ಅಲ್ಲೇ ತುಂಬ ಜನ ವ್ಯಾಪಾರ ಮಾಡ್ತಿರ್ತಾರೆ. ಸೊ ನಾವು ಅಲ್ಲೇ ಪೂಜೆ ಸಾಮಾನ ತಗೊಂಡು ಮತ್ತೆ ಅಲ್ಲಿಂದ ಮುಂದಕ್ಕೆ ಹೋಗಿದ್ದು ಗಾಯ್ಸ್. ಬನ್ನಿ ಟೆಂಪಲ್ ಒಳಗಡೆ ಯಾವ ಥರ ಇತ್ತು ಅಂತ ನೋಡುವ. ನೋಡಿ, ಇದೇ ಬನಶಂಕರಿ ದೇವಸ್ಥಾನ ಎಂಟ್ರೆನ್ಸ್. ಸೊ ಇಲ್ಲಿಂದ ನಾವು ಮುಂದಕ್ಕೆ ಹೋದರೆ ಲೈನಲ್ಲೇ ಹೋಗಬೇಕು. ಬಟ್ ಲೈನ್ ಏನು ಅವತ್ತು ತುಂಬ ಕಡಿಮೆ ಇತ್ತು. ಸೊ ಆಫ್ಟರ್ನೂನ್ ಹೋಗಿದ್ವಲ್ಲ, ಲೈನ್ ಏನು ಅಷ್ಟೊಂದು ಇರಲಿಲ್ಲ. ಇನ್ಸೈಡ್ ವೀಡಿಯೋಸ್ ಮಾಡೋಗಿರಲಿಲ್ಲ ನಾನು, ಸೊ ಅದಕ್ಕೆ ವೀಡಿಯೋಸ್ ಮಾಡಿಲ್ಲ. ಎಸ್, ದೇವ್ರ ದರ್ಶನ ಮಾಡಿಕೊಂಡು ಈಚೆ ಬಂದರೆ ನೋಡಿ ಗೈಸ್, ಈ ಥರ ನಿಮಗೆ ಪೂಜೆ ಎಲ್ಲ ಮಾಡ್ತಿದ್ರು ಅಲ್ಲಿ. ಗೈಸ್, ಊಟ ಮಾಡೋಣ ಅಂತ ಪೂಜೆ ಎಲ್ಲ ಮುಗಿಸ್ಕೊಂಡು ಅಲ್ಲಿ ಪ್ರಸಾದ ಕೊಡ್ತಿರ್ತಾರೆ ಯಾವಾಗಲೂ ದೇವಸ್ಥಾನದಲ್ಲಿ. ಸೊ ನಾನು ನಮ್ಮ ಪೇರೆಂಟ್ಸ್ ಜೊತೆ ಅಲ್ಲಿ ಪ್ರಸಾದ ತಿನ್ನುವ ಅಂತ ಲೈನಲ್ಲೇ ಹೋದೆ ಗೈಸ್. ಎಸ್, ನೋಡಿ, ಅವತ್ತು ಅಂತ ಹೇಳಿ ವಾಂಗಿಬಾತ್ ಮತ್ತು ಪಾಯಸ ಎಲ್ಲ ಕೊಟ್ಟಿದ್ರು ಗೈಸ್. ನಾನು ನಮ್ಮ ಕ್ಯೂಟ್ ಸಿಸ್ಟರ್ ಜೊತೆ ಪ್ರಸಾದ ಎಲ್ಲ ಹಾಕಿಸ್ಕೊಂಡು ಮೇಲೆ ಹೋಗಿದ್ವಿ. ತಿನ್ಬಿಟ್ಟು ಅಲ್ಲೇ ಫುಲ್ಲು ರೌಂಡ್ ಆಗ್ತಿದ್ದೆ. ಎಲ್ಲ ಮಾಡಿದ್ದಾಯ್ತು, ಇವಾಗ ಮುಂದೆ ಹೋಗ್ತಾ ಇದ್ದೀವಿ. ಆ್ಯಂಡ್ ನೋಡಿ ಎಷ್ಟು ಜನ ಬಂದಿದ್ರು ಅಲ್ಲಿ ಅಂತ, ತುಂಬ ಕಡಿಮೆನೇ ಇದ್ದರು. ಅಲ್ಲಿಂದ ಮುಂದಕ್ಕೆ ನಮಗೆ ಇನ್ನೊಂದು ಟೆಂಪಲ್ ಕೂಡ ಸಿಗುತ್ತೆ. ಎಸ್, ನೋಡಿ, ನೋಡ್ಬೋದು ನೀವು ಗೈಸ್. ಈ ದೇವ್ರ ಹೆಸರು ಶ್ರೀ ವನಶಂಕರಿ ದೇವಿ ಅಂತ. ಎಸ್, ಅಲ್ಲಿ ಪೀಸ್ಫುಲ್ಲಾಗಿ ರಿಲ್ಯಾಕ್ಸ್ ಮಾಡೋಕ್ಕೆ ಅಂತಲೇ ಒಂದು ಪ್ಲೇಸ್ ಇತ್ತು. ಅಲ್ಲಿ ದೇವ್ರನ್ನ ಇಟ್ಟಿದ್ರು ಗೈಸ್. ಎಸ್, ನೋಡ್ಬೋದು ನೀವು. ಎಸ್, ಕೃಷ್ಣಂದು ವಿಗ್ರಹ ಕೂಡ ಇಟ್ಟಿದ್ರು. ನನಗೆ ಕೃಷ್ಣ ಅಂದರೆ ತುಂಬ ಇಷ್ಟ. ಎಸ್, ನಾನು ಕೂಡ ಹೋಗಿ ಕೃಷ್ಣ ಜೊತೆ ಎಲ್ಲ ಫೋಟೋಸ್ ತೊಗೊಂಡಿದ್ದೀನಿ ಗೈಸ್. ಕೃಷ್ಣ. ಎಸ್, ಅಲ್ಲಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಪೀಸ್ ಮಾಡಿ ಅಲ್ಲೇ ಸ್ವಲ್ಪ ಹೊತ್ತು ವ್ಲಾಗ್ ಎಲ್ಲ ಮಾಡಿಕೊಂಡು ನೆಕ್ಸ್ಟ್ ಅಲ್ಲಿಂದ ಹೋಗಿದ್ದು ಗೈಸ್. ರಿಟರ್ನ್ ಬರಬೇಕಾದ್ರೆ ತಿನ್ನಕ್ಕೆ ಸ್ನ್ಯಾಕ್ಸ್ ಸೇಲ್ ಮಾಡ್ತಿದ್ರು. ಎಸ್, ನಾನು ಕೂಡ ಸ್ನ್ಯಾಕ್ಸ್ ಎಲ್ಲ ತಗೊಂಡಿದ್ದೀನಿ ಗೈಸ್ ತಿನ್ನಲಿಕ್ಕೆ. ಎಸ್ ಗೈಸ್, ಅಲ್ಲಿಂದ ನಾವು ಮುಂದಕ್ಕೆ ಹೋಗಿದ್ದೆ ದಿ ಆರ್ಟ್ಸ್ ಆಫ್ ಲಿವಿಂಗ್ ಇಂಟರ್ನ್ಯಾಷನಲ್ ಸೆಂಟರ್ಗೆ. ಎಸ್ ಗೈಸ್, ನಾನು ನಮ್ಮ ಪೇರೆಂಟ್ಸ್ ಜೊತೆ ಹೋಗಿರೋದ್ರಿಂದ ಅಲ್ಲೇ ನಾನು ಮಾತಾಡ್ಕೊಂಡು ಬ್ಲಾಗ್ ಮಾಡಿಲ್ಲ, ಜಸ್ಟ್ ವೀಡಿಯೋಸ್ ಮಾಡಿ ಆಮೇಲೆ ವಾಯ್ಸ್ ಓವರ್ ಕೊಡ್ತಿದ್ದೀನಿ ಗೈಸ್. ನೀವು ನೋಡ್ಬೋದು ಅಲ್ಲಿ ಎಷ್ಟು ಚೆನ್ನಾಗಿದೆ ಪ್ಲೇಸ್ ಅಂತ. ಬನ್ನಿ ಗೈಸ್, ಇನ್ನು ಮುಂದಕ್ಕೆ ಹೋಗಿ ಯಾವ್ಯಾವ ಥರ ಪ್ಲೇಸ್ ಇದೆ ಅಂತ ನೋಡೋಣ. ಇದು ಲೊಕೇಟ್ ಆಗಿರೋದು ಬಂದು ಕನಕಪುರ ರೋಡಲ್ಲಿ ಗೈಸ್. ದಿಸ್ ಈಸ್ ದ ಬೆಸ್ಟ್ ಪ್ಲೇಸ್ ಫಾರ್ ಒನ್ ಡೇ ಟ್ರಿಪ್ ಅಂತ ಹೇಳ್ತೀನಿ ಗೈಸ್ ನಾನು. ಗೈಸ್ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ ಪ್ಲೇಸ್ ಅಂತ. ಗೈಸ್, ಇದೇ ನೋಡಿ ಎಂಟ್ರೆನ್ಸ್ ಆಫ್ ಆರ್ಟ್ಸ್ ಆಫ್ ಲಿವಿಂಗ್. ಎಷ್ಟು ಬ್ಯೂಟಿಫುಲ್ ಆಗಿ ಡಿಸೈನ್ ಮಾಡಿದ್ದಾರೆ ಅಂತ. ಎಸ್ ಗೈಸ್, ನಮ್ಗೆ ಹಂಗೆ ಒಳಗಡೆ ಹೋದರೆ ಪೀಸ್ಫುಲ್ ಆಗಿರುವಂಥ ಪ್ಲೇಸ್ ಸಿಗುತ್ತೆ. ಅಲ್ಲಿ ನಾವು ಮೆಡಿಟೇಷನ್, ಯೋಗಾಸನ ಎಲ್ಲ ಮಾಡ್ಬೋದು. ಎಸ್ ಗೈಸ್, ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿ ಇಟ್ಟಿದ್ದಾರೆ ಅಂತ. ಅಲ್ಲಿ ತುಂಬ ಸೈಲೆಂಟಾಗಿರಬೇಕು ಗೈಸ್, ಇನ್ಸೈಡ್ ಸೌಂಡ್ ಮಾಡೋ ಹೋಗಿರಲಿಲ್ಲ. ಮೆಡಿಟೇಷನ್ ಮಾಡೋಕ್ಕೆ ಬೆಸ್ಟ್ ಪ್ಲೇಸ್ ಅಂತಲೇ ಹೇಳ್ಬೋದು. ಎಸ್, ಯಾರೆಲ್ಲ ಮೆಡಿಟೇಷನ್ ಮಾಡಬೇಕು ಅಂತ ಇದ್ದೀರೋ ಈ ಪ್ಲೇಸ್ಗೆ ಮಸ್ಟ್ ವಿಸಿಟ್ ಮಾಡಿ.
ಮೆಡಿಟೇಷನ್ ಮಾಡೋಕ್ಕೆ ಒನ್ ಆಫ್ ದಿ ಪೀಸ್ಫುಲ್ ಆಗಿರೋಂಥ ಪ್ಲೇಸ್ ಅಂತಲೇ ಹೇಳ್ಬೋದು. ಸೊ ಯಾರೆಲ್ಲ ಈ ಪ್ಲೇಸ್ನ ವಿಸಿಟ್ ಮಾಡಿಲ್ವ ಮಸ್ಟ್ ವಿಸಿಟ್ ಮಾಡಿ. ತುಂಬ ಪೀಸ್ ಆಗಿದೆ ಪ್ಲೇಸ್. ಅಲ್ಲಿ ಯಾವುದೇ ಥರ ಎಂಟ್ರೆನ್ಸ್ ಫೀಸ್ ಕೂಡ ಇಲ್ಲ. ವೀಕ್ ಡೇಸಲ್ಲಿ ಹೋದರೆ ಸ್ವಲ್ಪ ಜನ ಕಡಿಮೆ ಇರ್ತಾರೆ, ವೀಕೆಂಡಲ್ಲಿ ಹೋದರೆ ಸ್ವಲ್ಪ ಜನ ಜಾಸ್ತಿ ಇರ್ತಾರೆ ಗೈಸ್. ಗೈಸ್ ನಾವು ಹೋಗಿದ್ದು ವೀಕೆಂಡಲ್ಲಿ. ಸೊ ಎಸ್ ಅಲ್ಲೇನೋ ಈವೆಂಟ್ ನಡೀತಿತ್ತು ಅನಿಸುತ್ತೆ. ಎಸ್ ಗೈಸ್, ಮೇ ಬಿ ಈವೆಂಟ್ ನೈಟ್ ಸ್ಟಾರ್ಟ್ ಆಗ್ಬೋದು. ನಾವು ಈವ್ನಿಂಗ್ ಅಷ್ಟೊತ್ತಿಗೆ ರಿಟರ್ನ್ ಬಂದ್ವಿ. ನೋಡಿ ಅಲ್ಲಿ ಗೆಸ್ಟ್ ಹೌಸ್ ಥರ ಎಲ್ಲ ಇಟ್ಟಿದ್ರು. ಮೇ ಬಿ ಅಲ್ಲೇ ಸ್ಟೇ ಮಾಡೋರಿಗೆ ಅಲ್ಲಿ ಗೆಸ್ಟ್ ಹೌಸ್ ಥರ ಎಲ್ಲನೂ ಮಾಡಿದ್ರು ಗೈಸ್. ನೋಡಿ ಫೋಟೋ ಫ್ರೇಮು ಮತ್ತು ಅವರು ಡೊನೇಷನ್ ಎಲ್ಲ ಮಾಡ್ತಾರಲ್ಲ ಅದೆಲ್ಲನೂ ಹಾರ್ಟ್ಸ್ ಥರ ಇಟ್ಟಿದ್ರು ಗೈಸ್ ಅಲ್ಲಿ. ಎಸ್ ನೋಡ್ಬೋದು ನೀವು ಪ್ಲೇಸ್ ಎಷ್ಟು ಚೆನ್ನಾಗಿದೆ ಅಂತ ಹೇಳಿ. ಎಸ್ ಅಲ್ಲಿ ಹೋಗಿ ಕುತ್ಕೊಂಡು ನಾವು ಇನ್ನೂ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡ್ಬೋದಿತ್ತು ಗೈಸ್. ಎಸ್ ಈವ್ನಿಂಗ್ ಆಗ್ತಿತ್ತು. ಸೊ ನಾವು ಅದಕ್ಕೆ ಅಲ್ಲಿ ಪ್ಲೇಸಸ್ ಎಲ್ಲ ನೋಡಿಕೊಂಡು ರಿಟರ್ನ್ ಆಗ್ತಿದ್ವಿ ಗೈಸ್. ಎಸ್ ಎಲ್ಲ ಸುತ್ತಿ ನೋಡಿದ್ದಾಯಿತು. ಇನ್ನೇನು ರಿಟರ್ನ್ ಹೋಗಿದ್ವಿ. ಎಸ್ ನನಗಂತೂ ಫುಲ್ ಹೊಟ್ಟೆ ಹಸಿತಿತ್ತು. ಎಸ್ ಹಂಗೆ ಟೀ ಕುಡ್ಕೊಂಡು ನಾನ್ ವೆಜ್ ತಿನ್ನೋಕ್ಕೆ ಅಂತಲೇ ಹೋಟೆಲ್ಗೆ ಹೋಗಿದ್ವಿ ಗೈಸ್. ನೀವು ನೋಡ್ಬೋದು NGT ಹೋಟೆಲ್ಗೆ ವಿಸಿಟ್ ಮಾಡಿದ್ವಿ ಗೈಸ್. ಎಸ್ ಅಲ್ಲಿ ನಾನ್ ವೆಜ್ ತುಂಬ ಚೆನ್ನಾಗಿರುತ್ತೆ. ಸೊ ಅದಕ್ಕೋಸ್ಕರ ನನಗೆ ನಾನ್ ವೆಜ್ ಅಂದರೆ ತುಂಬ ಇಷ್ಟ. ಎಸ್ ನಾನು ನಮ್ಮ ಪೇರೆಂಟ್ಸ್ ಜೊತೆ ಎಲ್ಲ ಹೋಗಿ ನಾನ್ ವೆಜ್ ಎಲ್ಲ ಚೆನ್ನಾಗಿ ತಿನ್ಕೊಂಡು ಅಲ್ಲಿಂದ ರಿಟರ್ನ್ ಆದೆ ಗೈಸ್. ಗೈಸ್ ಅಲ್ಲಿ ಒಂದು ಬೋರ್ಡ್ ಹಾಕಿದ್ರು, ತುಂಬ ಇಷ್ಟ ಆಯಿತು ಅಲ್ಲಿ ಬರ್ದಿರೋದು. ನೀವೇ ಏನು ಅಂತ ಓದಿ ಗೈಸ್. ಇದಿಷ್ಟು ಆಗಿತ್ತು ಗೈಸ್ ಇವತ್ತಿನ ವ್ಲಾಗ್. ಗೈಸ್ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಗೈಸ್.